ತುಂಬ ಜನರಿಗೆ ಇನ್ನೊಬ್ಬರು ಒಳ್ಳೆಯದಾಗತಕ್ಕಂಥದ್ದು ಅಥವಾ ಏಳಿಗೆ ಆಗ್ತಕ್ಕಂಥದ್ದನ್ನು ನೋಡಿ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಕೇಳಿದರೆ, ಇವರಿಗೆ ಯಾವ ರೀತಿಯಾದಂತಹ ಮನಸ್ಥಿತಿ ಇರುತ್ತೋ ಅದನ್ನು ಅರ್ಥೈಸಿಕೊಂಡು ಅದಕ್ಕೆ ಸ್ಫೂರಕ ಎಂಬಂತಹ ರೀತಿಯಲ್ಲಿ ಅವರನ್ನು ತಿಳಿಸ್ತಾ ಹೋಗ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಅಂತಹವರನ್ನು ಅವರ ಬಲೆಯಲ್ಲಿ ಕೆಡಕೊಂಡು ತದನಂತರದಲ್ಲಿ ಅವರ ಏಳಿಗೆಯನ್ನು ಕುಂದಿದ ನಂತರದಲ್ಲೇ ನೋಡಿ ನಗೆಯನ್ನು ಹೊಡಿತಕ್ಕಂತಹ ಈ ಒಂದು ಪ್ರಪಂಚದಲ್ಲಿ ನಾವು ನೀವು ಜೀವಿಸ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಒಂದು ಘಟನೆ ಅಂತ ಹೇಳಿದರೆ, ಕಣ್ಣೆದುರಿನಲ್ಲಿಯೇ ಮಾನಸಿಕವಾಗಿ ಖಿನ್ನತೆ, ಆನಂತರದಲ್ಲಿ ದೌರ್ಭಾಗ್ಯ, ಅನಂತರದಲ್ಲಿ ಆರೋಗ್ಯ ಪೀಡನೆಯಿಂದಾಗಿ ಎಷ್ಟೋ ಜನರು ತಮ್ಮನ್ನು ತಾವೇ ಕೈಯಾರೆ ತಗೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಣ್ಣೆದುರಿನಲ್ಲಿ ಕಾಣಬಹುದಾಗಿದೆ ಅಲ್ವಾ.